ಓಂ ಸಾಯಿರಾಮ್. ಮಗು, ನಾನು ನಿನ್ನ ಕೆಲವು ಗೊಂದಲದ ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದಿದ್ದೇನೆ ಕಂದ. ನೀನು ಪ್ರತಿ ಬಾರಿಯೂ ನನ್ನ ಮುಂದೆ ನಿಂತಾಗ ಕೇಳುವೆ, ಬಾಬಾ, ನನ್ನ ಜೀವನವು ಬದಲಾಗುತ್ತಿಲ್ಲ, ಏಕೆ ಹೀಗೆ? ನಾನು ಪ್ರತಿದಿನ ಕಣ್ಣೀರು ಮತ್ತು ಕಷ್ಟದಲ್ಲಿಯೇ ನರಳುತ್ತಿದ್ದೇನೆ ಎಂದು ನನ್ನನ್ನು ಪ್ರಶ್ನಿಸುತ್ತಿರುವೆ ಅಲ್ಲವೇ? ಅದಕ್ಕಾಗಿ ನಾನು ನಿನಗೆ ಇಂದು ಈ ಉತ್ತರವನ್ನು ಹೊತ್ತು ತಂದಿರುವೆನು ಕಂದ. ನಾನು ನಿನ್ನ ಜೀವನದಲ್ಲಿ ಬಂದ ಮೇಲೆ ನಿನ್ನ ಜೀವನದಲ್ಲಿ ಬದಲಾವಣೆಗಳು ಏನಾಗಿವೆ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಲೇ? ನಿನ್ನ ಹಳೆಯ ಅಭ್ಯಾಸಗಳು, ಕೆಟ್ಟ ಆಲೋಚನೆಗಳು ಮತ್ತು ತಪ್ಪು ನಿರ್ಧಾರಗಳು ಬದಲಾಗುತ್ತಾ ಬಂದವು. ನೀನು ನನ್ನ ಕಡೆ ಒಮ್ಮೆ ನೋಡಿದೆ, ಆದರೆ ನಾನು ನಿನ್ನ ಬೆನ್ನ ಬಿಡದೆ ಹಿಂಬಾಲಿಸುತ್ತಲೇ ಇದ್ದೆ ಎಂಬುದು ನಿನಗೆ ತಿಳಿದಿಲ್ಲವೇ? ನೀನು ನನ್ನನ್ನು ನಂಬಿದ ಮೇಲೆ ನಿನ್ನ ಜವಾಬ್ದಾರಿ ನನ್ನದೇ ಆಗಿರುವುದು. ನಾನು ನಿನ್ನನ್ನು ಹೊರಗಿನಿಂದ ಅಲ್ಲ, ಬದಲಾಗಿ ನಿನ್ನೊಳಗಿನಿಂದ ನಿನ್ನನ್ನು ಬಲಶಾಲಿಯಾಗಿ ಬದಲಾಯಿಸಲಿಲ್ಲವೇ? 2 ವರ್ಷಗಳ ಹಿಂದೆ ನಿನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ಒಮ್ಮೆ ನೆನಪಿಸಿಕೋ. ಆ ಸಮಯದಲ್ಲಿ ನಿನಗೆ ಏನು ಅನುಭವವಾಗಿತ್ತು? ಯಾವ ಪರಿಸ್ಥಿತಿಗಳನ್ನು ನೀನು ಎದುರಿಸುತ್ತಿದ್ದೆ ಎಂಬುದನ್ನು ಯೋಚಿಸು. ಆ ಸಮಯದಲ್ಲಿ ನಾನು ನಿನ್ನ ಬದುಕಿಗೆ ಬಂದಿರುವುದನ್ನು ಸಹ ಮರೆಯಬೇಡ. ನೀನು ನನ್ನನ್ನು ಸ್ಮರಿಸಿದೆ, ಆದರೆ ನಾನು ನಿನಗೆ ಮಾರ್ಗದರ್ಶನ ನೀಡುತ್ತಾ ನಿನ್ನ ಬೆನ್ನ ಹಿಂದೆಯೇ ಸಾಗಿದೆ. ನೀನು ಆ ಸಮಯದಲ್ಲಿ ನಿನಗೆ ಬಂದಂತ ಎಲ್ಲ ಸವಾಲುಗಳನ್ನು ಹೇಗೆ ಎದುರಿಸಿದೆ ಎಂದು ಮನನ ಮಾಡಿಕೋ ಕಂದ. ನಾನು ನಿನಗೆ ಅಂದು ಸಹಾಯ ಮಾಡಲಿಲ್ಲವೇ? ಕಂದ, ನಿನ್ನ ಭೂತಕಾಲದ ಅನುಭವಗಳನ್ನು ನೆನಪಿಸಿಕೊಂಡು ಭವಿಷ್ಯತ್ ಕಾಲವನ್ನು ನನ್ನ ಪಾದಗಳಿಗೆ ಅರ್ಪಿಸಿ ನಿನ್ನ ವರ್ತಮಾನವನ್ನು ಆನಂದದಿಂದ ಅನುಭವಿಸುತ್ತಾ ನನ್ನ ಮೇಲಿನ ನಂಬಿಕೆಯನ್ನು ಮತ್ತೊಮ್ಮೆ ಗಟ್ಟಿಗೊಳಿಸಿಕೋ ಕಂದ. ನೀನು ಈಗ ಮೊದಲಿಗಿಂತ ಹೆಚ್ಚು ತಾಳ್ಮೆಯಿಂದ ಇರುವುದನ್ನು ಗಮನಿಸಿದ್ದೀಯಾ? ನಿನ್ನ ತಾಳ್ಮೆಯು ನಿನ್ನನ್ನು ನಿನ್ನ ಗುರಿಯತ್ತ ಕೊಂಡೊಯ್ಯುತ್ತಿದೆ ಅಲ್ಲವೇ ಮಗು? ನಾನು ಬಂದ ಮೇಲೆ ನಿನ್ನ ಆತುರದ ನಿರ್ಧಾರಗಳು ಕಡಿಮೆಯಾಗಲಿಲ್ಲವೇ? ನೀನು ಎಲ್ಲ ವಿಷಯಗಳನ್ನು ಮೌನವಾಗಿ ಗಮನಿಸುತ್ತಿರುವೆ, ಅವುಗಳ ಸ್ಪಷ್ಟತೆಯನ್ನು ಅರ್ಥ ಮಾಡಿಕೊಳ್ಳುತ್ತಿರುವೆ. ಈಗ ನೀನು ನಿನ್ನ ಜೀವನದ ಎಲ್ಲ ಏರಿಳಿತಗಳಲ್ಲಿಯೂ ತೃಪ್ತನಾಗಿರುವೆಯಲ್ಲವೇ ಕಂದ? ನಾನು ನಿನ್ನನ್ನು ಬೀಳಲು ಬಿಡುವುದಿಲ್ಲ. ನಿನ್ನ ಸಂಕಷ್ಟದ ಸಮಯದಲ್ಲಿ ನಿನ್ನ ಭರವಸೆಯಾಗಿ ನಿಂತಿರುವೆನೋ ಎಂದು ಬಲವಾಗಿ ನಂಬಿರುವೆ. ನಿನ್ನ ಎಲ್ಲ ಅಹಂಕಾರವನ್ನು ಬಿಟ್ಟು ನೀನು ಈಗ ಎಲ್ಲರೊಂದಿಗೂ ಶಾಂತವಾಗಿ ಪ್ರೀತಿಯಿಂದ ವರ್ತಿಸುತ್ತಿರುವೆ. ಯಾರೇ ನಿನ್ನಿಂದ ಸಹಾಯ ಬಯಸಿ ಬಂದರೂ ನೀನು ಅವರಿಗೆ ನಿನ್ನ ಕೈಲಾದ ಸಹಾಯವನ್ನು ಮಾಡುತ್ತಿರುವೆ. ನೀನು ನನ್ನನ್ನು ಸದಾ ಸ್ಮರಿಸುತ್ತಾ ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಸುಳಿಯಲು ಜಾಗವೇ ಇಲ್ಲದಂತಾಗಿಸಿರುವೆ. ಬೆಂಕಿಯು ಹೇಗೆ ಕಟ್ಟಿಗೆಯನ್ನು ಸುಡುತ್ತದೆಯೋ ಹಾಗೆ ನನ್ನ ನಾಮಸ್ಮರಣೆಯು ಕೆಟ್ಟ ದಿನಗಳನ್ನು ಮತ್ತು ಕೆಟ್ಟ ಆಲೋಚನೆಗಳನ್ನು ಸುಟ್ಟು ಹಾಕಿದೆ. ನಿನ್ನ ಮನಸ್ಸು ಒಂದು ಪಾತ್ರೆ ಇದ್ದಂತೆ. ಅದರಲ್ಲಿ ಕೊಳಕು, ಕೆಟ್ಟ ಆಲೋಚನೆ ತುಂಬಿದಾಗ ಅಲ್ಲಿ ಒಳ್ಳೆಯದಕ್ಕೆ ಜಾಗವಿರಲಿಲ್ಲ. ಆದರೆ ನಂಬಿಕೆ ಇಟ್ಟು ಶರಣಾದ ನಿನ್ನ ಮನಸ್ಸು ಶುದ್ಧ ಪಾತ್ರೆಯಂತೆ ಎಲ್ಲವೂ ಸ್ವಚ್ಛವಾಗಿದೆಯಲ್ಲವೇ? ನೀನು ಮೊದಲಿನಂತೆ ಈಗ ಪರನಿಂದನೆಯನ್ನು ತೀವ್ರವಾಗಿ ವಿರೋಧಿಸುತ್ತಿರುವೆ. ನೀನು ಇತರರ ತಪ್ಪು ಹುಡುಕುವುದನ್ನು ಬಿಟ್ಟು ನಿನ್ನೊಳಗೆ ಹೇಗೆ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಯೋಚಿಸುತ್ತಿರುವೆ. ಕೆಟ್ಟ ಸಮಯ ಅಥವಾ ಕೆಟ್ಟ ಹವ್ಯಾಸಗಳು ತಕ್ಷಣವೇ ನಿನ್ನಿಂದ ದೂರವಾಗಲಿಲ್ಲ ಕಂದ. ಬದಲಿಗೆ ನೀನು ತಾಳ್ಮೆ ಮತ್ತು ನಂಬಿಕೆಯಿಂದ ಸತತವಾಗಿ ಒಳ್ಳೆಯ ಕೆಲಸಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡೆ. ಕೆಟ್ಟ ಅಂಶಗಳನ್ನು ಕ್ರಮೇಣ ನಿನ್ನಿಂದ ನೀನು ಶಾಶ್ವತವಾಗಿ ತೊಲಗಿಸಿರುವೆ. ನೀನು ಈಗ ಬಲವಾಗಿ ಬದಲಾಗಿರುವೆ ಕಂದ. ಜೀವನದಲ್ಲಿ ಬದಲಾವಣೆ ಎಂದರೆ ಕೇವಲ ಶ್ರೀಮಂತಿಕೆಯಲ್ಲ ಮಗು. ಬದಲಿಗೆ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸುವ ಧೈರ್ಯ. ನಿನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಶಾಂತಿ ಮತ್ತು ನೆಮ್ಮದಿಯೇ ನಿನ್ನ ಜೀವನಕ್ಕೆ ಸಿಕ್ಕ ಅತಿ ದೊಡ್ಡ ಬದಲಾವಣೆಯಲ್ಲವೇ ಮಗು? ನಿನಗೆ ಗೊತ್ತೇ, ಬದುಕಿನಲ್ಲಿ ಸಾಧಿಸಬೇಕೆಂದವನಿಗೆ ಕಾರಣಗಳು ಬೇಕಾಗಿಲ್ಲ, ಒಂದು ದೃಢ ಮನಸ್ಸು ಸಾಕು. ಅದೇ ಸೋಲಬೇಕೆಂದ ಸೋಮಾರಿಗೆ ಮಾತ್ರ ನೆಪಗಳೇ ಸಾಕು. ಕಂದ, ನೀನು ಪೆಟ್ಟು ತಿನ್ನಲು ಭಯಪಡಬೇಡ. ಏಕೆಂದರೆ ನೀನು ಕಲ್ಲಿನಂತೆ ಪೆಟ್ಟು ತಿಂದರೆ ಮುಂದೊಂದು ದಿನ ಎಲ್ಲರೂ ತಲೆ ಎತ್ತಿ ನೋಡುವ ಶಿಲೆಯಾಗಿ ನಿಲ್ಲುವೆ ಕಂದ. ನಾನು ನಿನ್ನನ್ನು ಎಲ್ಲ ರೀತಿಯಿಂದಲೂ ಪರೀಕ್ಷಿಸಿದ್ದೇನೆ, ಪೆಟ್ಟು ನೀಡಿದ್ದೇನೆ, ಅವಮಾನಗಳನ್ನೂ ನೀಡಿದೆ. ಏಕೆಂದರೆ ನಿನ್ನನ್ನು ಗಟ್ಟಿ ಮಾಡಲು ಮತ್ತು ಎಲ್ಲರನ್ನು ಮೆಟ್ಟಿ ನಿಲ್ಲಲು ಕಂದ. ನಾನು ನಿನ್ನ ತಾಯಿಯಂತೆ ನಿನಗೆ ಕಹಿಯಾದ ಔಷಧಿಯನ್ನೇ ನೀಡಿದೆ.
ಏಕೆಂದರೆ ನೀನು ಬಲವಾಗಬೇಕು ಮತ್ತು ಶಕ್ತಿಶಾಲಿಯಾಗಬೇಕು ಎನ್ನುವುದೇ ನನ್ನ ಉದ್ದೇಶವಾಗಿತ್ತು. ನಿನಗೆ ಅದು ತಿಳಿಯಲಿಲ್ಲವೇ? ನಿನಗೆ ಬಂದ ಸಾವಿರಾರು ಕಷ್ಟಗಳು, ತೊಂದರೆಗಳನ್ನು ನಾನು ಸರಿಪಡಿಸಲಿಲ್ಲವೇನು? ನಿನಗೆ ಬಂದ ಕಂಟಕವನ್ನು ನಾನು ದೂರ ಮಾಡಲಿಲ್ಲವೇನು? ನಿನ್ನ ಮೇಲೆ ಬಂದ ಅಪವಾದಗಳನ್ನು ನಾನು ತೆಗೆದುಹಾಕಲಿಲ್ಲವೇನು? ನಿನ್ನ ಆರೋಗ್ಯವನ್ನು ಸುಧಾರಣೆ ಕಾಣುವಂತೆ ನಾನು ಮಾಡಲಿಲ್ಲವೇ? ನೀನು ಕಷ್ಟಗಳಿಗೆ ಭಯಪಟ್ಟು ಬದುಕುವ ಭರವಸೆಯನ್ನೇ ಕೈಬಿಟ್ಟಾಗ ನಾನು ನಿನಗೆ ಭರವಸೆಯ ಬೆಳಕಾಗಿ ನಿಲ್ಲಲಿಲ್ಲವೇನು? ನಿನ್ನ ಹಿಂದೆ ತಿರುಗಿ ನಿನ್ನ ಬದುಕನ್ನು ಒಮ್ಮೆ ನೆನಪಿಸಿಕೊ. ನೀನು ಹೇಗೆ ಬದಲಾದೆ ಮತ್ತು ಹೇಗೆ ಬಲವಾದೆ ಎಂದು. ನಿನ್ನ ಹಿಂದಿನ ಬದುಕಿಗೂ ಈಗಿನ ಬದುಕಿಗೂ ವ್ಯತ್ಯಾಸವಿಲ್ಲವೇ ಎಂದು ನಿನ್ನನ್ನು ನೀನೇ ಒಮ್ಮೆ ಪ್ರಶ್ನಿಸಿಕೊ. ದೇವರನ್ನೇ ನಂಬದ ನೀನು ಇಂದು ನನ್ನನ್ನೇ ಸರ್ವಸ್ವವಾಗಿಸಿಕೊಂಡಿಲ್ಲವೇ? ನೀನು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಆ ಕೆಲಸವನ್ನು ನನಗೆ ಅರ್ಪಿಸುತ್ತಿರುವೆ ಮತ್ತು ಪ್ರತಿ ಬಾರಿಯೂ ನನ್ನಲ್ಲಿ ಅಪ್ಪನೆ ಕೇಳುತ್ತಿರುವೆ. ನಾನು ನಿನ್ನ ಬದುಕಿಗೆ ಬಂದದ್ದು ನಿನ್ನನ್ನು ದೃಢಪಡಿಸಲು, ನಿನ್ನ ಜೀವನದಲ್ಲಿ ಬೆಳಕು ನೀಡಲು, ನಿನ್ನ ಆತ್ಮಸ್ಥೈರ್ಯ ತುಂಬಲು, ನಿನ್ನ ತಂದೆಯಾಗಿ, ತಾಯಿಯಾಗಿ, ನಿನ್ನ ಗುರುವಾಗಿ, ಒಡೆಯನಾಗಿ ಬಂದೆ. ಈಗಲಾದರೂ ಜೀವನದ ಬಗ್ಗೆ ಜಿಗುಪ್ಸೆಯನ್ನು ಬಿಡು. ನಾನು ನಿನ್ನ ಬದುಕಿಗೆ ಬಂದ ಮೇಲೆ ಬದಲಾವಣೆಗಳು ಆಗಿವೆ, ಅದನ್ನು ಒಪ್ಪಿಕೋ. ನೀನು ಇಂದು ದೃಢವಾಗಿರುವೆ, ಬಲವಾಗಿರುವೆ. ನಿನ್ನ ಮುಂದೆ ಈಗಿರುವ ಸವಾಲುಗಳು ನಿನ್ನ ಜೀವನದಲ್ಲಿ ಹಿಂದೆ ಕಳೆದು ಹೋದ ಸವಾಲುಗಳಷ್ಟೇನೂ ಕಠಿಣವಾಗಿಲ್ಲ ಕಂದ. ಪರಿಸ್ಥಿತಿಗಳು ಏನೇ ಇದ್ದರೂ ಅವುಗಳನ್ನು ಎದುರಿಸುವ ಧೈರ್ಯ ಈಗ ನಿನ್ನಲ್ಲಿದೆ. ನೀನು ಬಲವಾಗಿರುವೆ. ಅದರ ಜೊತೆಗೆ ನಿನ್ನ ಸಾಯಿಯಪ್ಪನೂ ಕೂಡ ನಿನ್ನ ಜೊತೆಯಲ್ಲಿಯೇ ಇದ್ದಾನೆ ಎಂದು ನಂಬು. ನಿನ್ನ ಈ ಬದಲಾವಣೆಗಳಿಗೆ ಒಮ್ಮೆ ಕೃತಜ್ಞತೆಯ ಭಾವದೊಂದಿಗೆ ಧನ್ಯವಾದಗಳನ್ನು ಹೇಳಿಬಿಡು ಕಂದ. ಓಂ ಸಾಯಿರಾಮ್.